ಬಸವ ತತ್ವದ ಮೂಲ ಬೇರು ಜೋಡೆತ್ತಿನ ಕೃಷಿಕರು. ಅಂದರೆ ಜೋಡೆತ್ತನ್ನು ಯಾರು ಕಟ್ಟಿರ್ತಾರೆ ಅವರಿಂದನೇ ಏನಾಗ್ತದೆ, ಪಂಚಮಹಾಭೂತಗಳು ಜೀವಂತವಾಗಿ ಉಳಿತವೆ ಅನ್ನೋದು. ಜೋಡೆತ್ತಿನ ಕೃಷಿಕರ ಸಂಖ್ಯೆ ನಾಶ ಆಯಿತು ಅಂತಂದರೆ ಈ ಪ್ರಕೃತಿನೇ ನಾಶ ಆಗ್ತಾ ಹೋಗ್ತದೆ ಅಂತ. ಕಳೆದ ಒಂದು 20 ವರ್ಷಗಳಲ್ಲಿ 80% ಈ ಜೋಡೆತ್ತಿನ ಕೃಷಿ ನಾಶ ಆಗಿರೋದು. ಅಂದರೆ ಅಷ್ಟು ಪ್ರಮಾಣದಲ್ಲಿ ಬಸವ ತತ್ವವು ಕೂಡ ನಾಶ ಆಗ್ಯದ ಅಂತೇಳಿ ಅರ್ಥ ರೀ. ಹಾಗಾಗಿ ನಾವು ವಿಜಯಪುರದಿಂದ ಬೆಂಗಳೂರುವರೆಗೆ ನಾವು ಈಗ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಅದರ ಅಂಗವಾಗಿ ವಿಜಯನಗರ ಜಿಲ್ಲೆಯಲ್ಲಿರುವಂಥ ಮರಿಯಮ್ಮನಹಳ್ಳಿ ಗ್ರಾಮದಲ್ಲಿರುವಂಥ ವಿಶೇಷವಾದಂಥ ಇದು ದೇವಸ್ಥಾನ, ಆಂಜನೇಯ ದೇವಸ್ಥಾನ. ಸುಮಾರು ಜನ ಹೇಳಿದರು ನೀವು ಅಲ್ಲಿಗೆ ಹೋಗಲಿ ಅಂತೇಳಿ. ಅದಕ್ಕಾಗಿ ನಾವು ಇಲ್ಲಿ ಬಂದಿದ್ದೀವಿ. ತಾವೆಲ್ಲರೂ ಕೂಡಿ ಇಲ್ಲಿ ಒಂದು ಸುಂದರವಾದಂಥ ಭಜನೆಯನ್ನು ಮಾಡುವಂಥ ಸಂದರ್ಭದಲ್ಲೇ ನಾವು ಬಂದ್ವಿ. ತಮ್ಮ ಶ್ರದ್ಧಾ ಭಕ್ತಿಯಿಂದ ಭಜನೆಯಲ್ಲಿ ತೊಡಗಿರೋದು ಭಾಳ ಖುಷಿ ಆಯಿತು ನಿಮ್ಮನ್ನು ನೋಡಿ. ಮೊದಲನೇದಾಗಿ ತಮಗೆ ವಿಚಾರಗಳನ್ನು ಇದನ್ನು ಹಂಚ್ಕೋಬೇಕು ಅಂತೇಳಿ. ಹಾಗಾಗಿ ಮುಂದಿನ ನಮ್ಮ ಮಕ್ಕಳದು ಅಥವಾ ನಮ್ಮ ಭವಿಷ್ಯ ನಿಂತಿರೋದನ್ನೇ ಈ ನಂದಿ ಸಪ್ಪಂತದ ಮೇಲೆ ಅಂತ. ಹಾಗಾಗಿ ಜೋಡೆತ್ತಿನ ಕೃಷಿ ಉಳಿತು ಅಂತಂದರೆ ಗೋವು ತಾನಾಗೆ ಉಳಿತದೆ. ಗೋವಿನ ಬಗ್ಗೆ ನಾವು ವಿಚಾರನೇ ಮಾಡೋದು ಬೇಕಾಗಿಲ್ಲ. ನಾವು ಇಲ್ಲಿವರೆಗೆ ಏನಾಗಿದೆ ಅಂತಂದರೆ ಗೋವು ಅಂತ ಹೋಗ್ತಾ ಇದ್ದೀವಿ, ಆ ಕಡೆ ಗೋವನ್ನು ಕಳ್ಕೊಳ್ತಾ ಇದ್ದೀವಿ ಮತ್ತು ನಂದಿಯನ್ನು ಕಳ್ಕೊತಾ ಇದ್ದೀವಿ. ಹಾಗಾಗಿ ದೇವಸ್ಥಾನದಲ್ಲಿ ಗೋವನ್ನು ಇಟ್ಟಿಲ್ಲ, ನಂದಿಯನ್ನು ಇಟ್ಟಾರೆ. ಯಾಕಪ್ಪ ಅಂತಂದ್ರೆ ನಂದಿ ಉಳಿತಂದ್ರೆ ಅದು ಗೋ ಉಳಿತದೆ ಅಂತ ಅರ್ಥ. ಆ ಒಂದು ಕಾರಣಕ್ಕಾಗಿ ಜೋಡೆತ್ತು ಕಟ್ಟಿದಂಥ ರೈತರಿಗೆ ತಿಂಗಳ 11,000 ರೂಪಾಯಿ ಪ್ರೋತ್ಸಾಹಧನ ಕೊಡುವಂಥ ಯೋಜನೆ ಬರಬೇಕು ಅಂತ. ಇದು ಸುಮಾರು 2 ವರ್ಷದಿಂದ ಈಗ ಪ್ರಯತ್ನ ನಡೀತಾ ಇದೆ. ಹಾಗಾಗಿ ಇದು ಹೋಗ್ತಾ ಇದು ವೈಜ್ಞಾನಿಕ ವಿಚಾರಗಳು ಎಲ್ಲರ ತಲೆಯಾಗೂ ಹೋಗಬೇಕು. ಇದು ಬಸವ ತತ್ವದ ಮೂಲ ಉದ್ದೇಶನೇ ಇದೆ ಎನ್ನುವಂಥದ್ದು ಮೊದಲು ಹೋಗಬೇಕಾಗಿದೆ ಅನ್ನೋಂಥದ್ದು. ವಿಭೂತಿ ಹಚ್ತೀವಿ, ಆ ವಿಭೂತಿ ಎಲ್ಲಿಂದ ಬಂತು? ಅದೇ ನಂದಿಯಿಂದನೇ ಬಂದಿರೋದು, ಹೌದ್ರಿ. ಹಾಗಾಗಿ ನಂದಿ ಮೇಲೇ ನಮ್ಮ ಭವಿಷ್ಯ ನಿಂತದಂತ ಹೇಳೋದನ್ನೇ ಇದು ಬಸವ ತತ್ವ ಅನ್ನುವಂಥ ವಿಚಾರ ಆಗಿರೋದು. ಹಾಗಾಗಿ ತಮ್ಮ ವಿಚಾರವನ್ನು ಇದರಲ್ಲಿ ಹಂಚ್ಕೋಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಮಹಾಂತೇಶ್ ಅಂತ, ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು, ಇರೋದೆಲ್ಲ ಮರೆಯಮ್ಮನಹಳ್ಳಿ ಭಾಗದಲ್ಲಿ. ಬಸವ ತತ್ವದ ಕುರಿತು ವೈಜ್ಞಾನಿಕ ಚಿಂತನೆಗಾಗಿ ಪಾದಯಾತ್ರೆ ಮಾಡಿರುವಂಥ ಸಿದ್ದೇಶ್ವರ ಮಠದಿಂದ ಬಂದಿರತಕ್ಕಂಥ ತಮಗೆಲ್ಲರಿಗೂ ಕೂಡ ನಮ್ಮ ಮರಮ್ಮನಹಳ್ಳಿ ಪರವಾಗಿ ನಿಮಗೆ ಸ್ವಾಗತವನ್ನು ನಾನು ಬಯಸ್ತೀನಿ. ಯಾಕಂದರೆ ಇವತ್ತಿನ ದಿನಮಾನದ ಯಾವ ರೀತಿ ಹೋಗ್ತಿದೆ ಅಂದರೆ ಎಲ್ಲದು ಒಂದು ಗೋಂದು ಅಂತ ನಾನು ಹೇಳ್ತಾರೆ, ಸಂಸ್ಕೃತಿ ಸಂಸ್ಕಾರನೇ ಹೋಗ್ತಿದೆ. ದೇವರಂದ್ರೆ ಏನು, ಬಸವ ಅಂದ್ರೆ ಏನು, ತತ್ವ ಅಂದ್ರೇನು, ಸಾಂಸ್ಕೃತಿಕ ಅಂದರು, ಸಂಸ್ಕಾರ ಅನ್ನೋದೇ ನಾವು ಮರಿತಾ ಹೋಗ್ತಾ ಇದ್ವಿ. ಹಾಗಾಗಿ ನೀವು ಮಾಡಿದಂಥ ಇವತ್ತು ಈ ಪಾದಯಾತ್ರೆ ಕೇಳಿ ನಮಗೆ ಬಹಳ ಖುಷಿ ಆಯ್ತು. ಯಾಕಂದರೆ ಗೋಮಾತೆ ಇತ್ತಂದರೆ, ಗೋಮಾತೆದೊಂದು ಮಾತು ಹೇಳ್ತಾರೆ, ಇಟ್ಟರೆ ಸಗಣಿ ಆದೆ, ತಟ್ಟಿದರೆ ಕುರಳಾದರೆ, ಸುಟ್ಟರೆ ಅಣಿಗೆ ವಿಭೂತಿ ಆದೆ ಅಂತ ಹಿರಿಯ ಸಾಹಿತಿಗಳು, ಗುರು ಹಿರಿಯರು ಕೂಡ ನಾವು ಹೇಳ್ಕೊಂತಲೇ ಬರ್ತಾ ಇದ್ವಿ. ಅದು ಬರೀ ಮಾತಿನ ನಾಲಿಗೆ ಮೇಲೆ ಪದಗಳು ನುಡಿತಾ ಇದ್ದೀವಿ ವಿನಃ ನಾವು ಇದನ್ನ ಕಾರ್ಯಕ್ರಮವಾಗಿ ಮತ್ತು ಕಾರ್ಯವಾಗಿ ತಗೊಂತಿಲ್ಲ. ನೀವು ಇದನ್ನ ಮಾಡ್ತಿರೋದು ನಮಗೆ ಬಹಳ ಸಂತೋಷ ಆಯ್ತು. ಯಾಕಂದರೆ ಗೋಮಾತೆ ಉಳಿಬೇಕು, ದನ ಕರುಗಳು ಉಳಿಬೇಕು. ಇವತ್ತು ಬಸವಣ್ಣ ಇತ್ತಂದರೆ ಬೆಳಗ್ಗೆ ಅದು ನಮ್ಮನ್ನು ಎಬ್ಬಿಸುತ್ತೆ, ಹಸುವಾಗೈತಂದ್ರೆ ಅಂಬಾ ಅಂತ ಕರಿತೈತಿ. ಇವತ್ತು ನಮ್ಮನ್ನು ಎಬ್ಬಿಸೋದು ನಮ್ಮಲ್ಲಿರ್ತಕ್ಕಂಥ ಭೂತ ಮೊಬೈಲ್ ಎಬ್ಬಿಸುತ್ತೆ. ಮನುಷ್ಯರ ಎಬ್ಬಿದ್ದು ನಾವು ಎದ್ದಾಳಲ್ಲ, ಯಾವ್ದಾರು ಒಂದು ಮೆಸೇಜ್ ಬಂತಂದ್ರೆ ಇವ ನನಗೆ ಮೆಸೇಜ್ ಬಂದಿದೆ ಅಂತ ನಾವು ಗಡನ್ ಎಲ್ತೀವಿ. ಹಂಗಾಗಿ ನೀವು ಈ ಗೋಮಾತೆಗಳನ್ನು ಉಳಿಸಿರಿ ಅಂತ ಒಂದು ಸಂದೇಶವನ್ನು ಹೊತ್ತು ತಗೊಂಬಂದು ಬಹಳ ಸಂತೋಷ ಆಯಿತು. ಅದ್ರ ಜೊತೆಗೆ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಅಂದರೆ ನಡೆದಾಡು ದೇವರು, ಮಾತಾಡು ದೇವರು ಇದ್ದಂಗೆ ಅವರ ವಿಚಾರಗಳನ್ನು ನಾವು ತಿಳ್ಕೋಬೇಕು, ಅವ್ರ ವಿಚಾರಧಾರೆಗಳನ್ನು ಮನಸ್ಸಿಗೆ ನಡಿಬೇಕು ಅಂತ ನನ್ನ ಮಾತಿನ ವಿಚಾರಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹೆಚ್ಚಿನ ಮಾತನ್ನು ನಾವೆಲ್ಲ ಗೋಮಾತೆಗಳನ್ನು ಉಳಿಸ್ತೀವಿ, ಎತ್ತು ಎಮ್ಮೆಗಳನ್ನು ಉಳಿಸ್ತೀವಿ, ನಂದಿಗಳನ್ನು ಉಳಿಸ್ತೀವಿ. ನೀವು ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮಗಳು ಇದು ಯಶಸ್ವಿ ಆಗಲಿ, ಎಲ್ಲರೂ ಈ ವಿಷಯವನ್ನು ತಿಳ್ಕೊಂಡು ಅರಿತುಕೊಂಡು ಅವ್ರು ಹೇಳಿದಂಥ ಸಂದೇಶವನ್ನು ನಾವೆಲ್ಲ ಪರಿಪಾಲನೆ ಮಾಡೋಣ ಅಂತ ಹೇಳ್ತಾ, ಸಿದ್ದೇಶ್ವರ ಮಹಾಸ್ವಾಮೀಜಿಗಳ ಆಶೀರ್ವಾದದಿಂದ ನಾವೆಲ್ಲರೂ ಮುಂದೆ ಸಾಗೋಣ ಅಂತ ಹೇಳ್ತಾ ನಮಸ್ಕಾರ. ಭಾಳ ಸುಂದರವಾದಂಥ ಮಾತುಗಳನ್ನು ಹಂಚ್ಕೊಂಡಿದ್ದೀರಿ, ಭಾಳ ಖುಷಿ ಆಯಿತು. ನಾವು ನಿಮಗೆ ಮತ್ತೆ ಏನು ಮಾಡ್ತೀವಿ, ನಿಮ್ಮ ನಂಬರಿಗೆ ಕಳಿಸ್ತೀವಿ. ನಿಮ್ಮ ನಂಬರ್ಗಳನ್ನು ಏನು ಮಾಡ್ತೀವಿ, ನಮ್ಮ ಒಂದು ಪಾದಯಾತ್ರೆ ಗ್ರೂಪ್ ಇದೆ, ಅದರಲ್ಲಿ ಆ್ಯಡ್ ಮಾಡ್ತದೆ. ನಾವು ಹೋಗ್ತಾ ಈ ರೀತಿ ಏನೆಲ್ಲ ವಿಚಾರಗಳಿರ್ತಾವೋ ಅದನ್ನು ಯೂಟ್ಯೂಬ್ ಮುಖಾಂತರ ಹಂಚ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ದಯವಿಟ್ಟು ಇದನ್ನು ಶೇರ್ ಮಾಡಿದರೆ ಅದೇ ಒಂದು ದೊಡ್ಡ ಸೇವೆ. ಎಲ್ಲರಿಗೂ ಅದೇನೇ ಕೆಲಸ ಮಾಡೋಕ್ಕಾಗೋದಿಲ್ಲ. ನಮ್ಮ ಹಂತದಲ್ಲಿ ಒಂದು ಶೇರ್ ಮಾಡುವಂಥದ್ದೊಂದು ಸೇವೆ ಏನಾದರೂ ಕೂಡ ನಾವು ಮಾಡ್ಬೋದು ಅಂತ. ಭಾಳ ಒಳ್ಳೆಯದು. ಧನ್ಯವಾದಗಳು.